ನಾವು ಬಳಸಿದ ರೈತ ಇವತ್ತು ಖಂಡಿತವಾಗೂ ರೈತ ಅಲ್ಲ. ನಾವು ವ್ಯಾಖ್ಯಾನಿಸ್ಕೊಂಡಂಥ ದಲಿತ ಅಲ್ಲ. ಹಾಗೆಯೇ ಸಾಂಸ್ಕೃತಿಕವಾಗಿ ನಾವು ಬಳಸಿದಂಥ ಏನೇನು ನುಡಿಕಟ್ಟುಗಳಿದೆಯೋ ಅವೆಲ್ಲ ಕೂಡ ಒಂದು ರೆಟ್ರಿಕ್ ಒಳಗಾಗಿದೆ. ಆದಮೇಲೆ ವೇದಿಕೆ ಮೇಲಿರುವಂಥ ಎಲ್ಲ ಗೆಳೆಯರೇ, ಎದುರಿರುವಂಥ ಹೊಸ ತಲೆಮಾರಿನ ಅನ್ವೇಷಕರೇ, ಈ 3 ದಿನಗಳ ಕಾಲ ಈ ಶಿಬಿರ ಏನು ಆಯೋಜಿಸಲಾಗಿತ್ತು, ಇದಕ್ಕೆ ಕೆಲವು ದಾರೆಗಳನ್ನು, ದನಿಗಳನ್ನು, ಬಣ್ಣಗಳನ್ನು ಸೇರಿಸೋದಕ್ಕೆ ಸಾಧ್ಯ ಆಗದೇ ಇರೋದಕ್ಕಾಗಿ ನಾನು ಕ್ಷಮೆ ಯಾಚಿಸ್ತೇನೆ. ಹಾಗೂ ಅದು ಪ್ರಕಟಗೊಳ್ಳಬೇಕಾದ ರೀತಿಯಲ್ಲಿ ಪ್ರಕಟಗೊಳ್ಳಲಾಗದ ಮಿತಿಗೆ ಕೂಡ ನಾನು ಕ್ಷಮೆ ಯಾಚಿಸ್ತೇನೆ. ಬಹುಶಃ ಇದೊಂದು ಕಾಂಟ್ರಡಿಕ್ಟರಿ ಆಗಿರಬಹುದಾದಂಥ ನುಡಿಕಟ್ಟು ಆಗಿತ್ತು. ನಮಗೆ ಚಳುವಳಿ ಮತ್ತು ಸಾಹಿತ್ಯ ಇವೆರಡನ್ನು ಒಟ್ಟಿಗಿಟ್ಟು ನೋಡಬೇಕಾ ಬೇಡವಾ, ನೋಡೋದರಿಂದ ಆಗುವ ಲಾಭಗಳೇನು ಅಥವಾ ಕಳ್ಕೊಳ್ಳೋದೇನು, ಈ ಥರದ ಪ್ರಶ್ನೆಗಳ ಮೂಲಕನೇ ಈ ಪರಿಕಲ್ಪನೆಯನ್ನು ನಾವು ಯೋಚಿಸೋಕ್ಕೆ ಶುರು ಮಾಡಿದ್ದು. ಬಹುಶಃ ಬಾಗಿ, ಸರಸ್ವತಿ, ಸುಬ್ಬು ಇದ್ದಿದ್ದರಿಂದಾಗಿ ನಾನಿದನ್ನು ಒಂದು ರೀತಿ ಸಮಾಧಾನಕರವಾಗಿ ಪರಿಕಲ್ಪಿಸಿಕೊಳ್ಳಬಹುದು ಅಂತ ಅನ್ನಿಸ್ತು. ಆ ಕಾರಣಕ್ಕಾಗಿ ನಾನು ಈ ಶಿಬಿರದ ನಿರ್ದೇಶಕನಾಗುವಂಥ ಜವಾಬ್ದಾರಿನ ಹೊತ್ಕೊಂಡೆ. ನಾನು ಈ 3 ದಿನಗಳ ಕಾಲ ಸಾಧ್ಯವಾದಷ್ಟು ನನ್ನ ಆರೋಗ್ಯ ಒಂದೆರಡು ಗೋಷ್ಠಿಗಳನ್ನು ಕೇಳಲಿಕ್ಕೆ ಸಾಧ್ಯ ಆಗದಂಥ ರೀತಿಯಲ್ಲಿತ್ತು. ನಾನು ಮತ್ತೆ ಕೇಳಬೇಕಾಗುತ್ತೆ. ಇವೆಲ್ಲ ರೆಕಾರ್ಡ್ ಆಗಿರೋದ್ರಿಂದ ಪ್ರತಿ ಪದವನ್ನು ಕೂಡ ನಾನು ಸೋಸಬೇಕಾಗುತ್ತೆ, ಅದು ನನ್ನ ಕೆಲಸ. ಆದರೆ ಅದಕ್ಕೆ ಮೊದಲು ಈ 3 ದಿನಗಳ ಕಾಲ ನಾನು ಕೇಳಿಸ್ಕೊಂಡಂಥ ಮಾತುಗಳು, ಪ್ರತಿ ಮಾತು, ಪ್ರತಿಯೊಬ್ಬರದು, ಪ್ರತಿ ದನಿ ಒಂದು ಪ್ರಶ್ನೆಯನ್ನು ನನ್ನಲ್ಲಿ ಹುಟ್ಟಾಕ್ತು. ಬಹುಶಃ ನಾವಿನ್ನೂ ಈ ವೊಕ್ಯಾಬ್ಯುಲರಿಯಿಂದ ಬಿಡಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ ಭಾಳಷ್ಟು ಅನ್ನಿಸ್ತು. ಯಾಕೆಂತಂದರೆ ಕಳೆದ 50 ವರ್ಷಗಳಿಂದ ನಾವು ಮಾತಾಡ್ತಾ ಇರೋವಂಥ ಮಾತುಗಳು, ನುಡಿಕಟ್ಟುಗಳು, ವ್ಯಾಖ್ಯಾನಗಳು ಸಂಪೂರ್ಣವಾಗಿ ಮರುವ್ಯಾಖ್ಯಾನಗೊಳ್ಳಬೇಕಾಗಿರೋವಂಥ ಹೊತ್ತಿದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದುವರೆಗೂ ಕೂಡ ನಮ್ಮ ಸಾಂಸ್ಕೃತಿಕ ಸಂಕಥನಗಳಲ್ಲಿ, ಅಧ್ಯಯನಗಳಲ್ಲಿ, ನಡೆಗಳಲ್ಲಿ, ರಾಜಕಾರಣದಲ್ಲಿ ಬಳಸಿರುವಂಥ ಪದಗಳನ್ನು ಮತ್ತೆ ಪರಿಶೀಲಿಸಲಿಕ್ಕೊಳ್ಬೇಕಾದಂಥ ಸ್ಥಿತಿ ಇದೆ. ಯಾಕೆಂತಂದರೆ ಆಗ ನಾವು ಕಂಡುಕೊಂಡಂಥ, ಕಟ್ಟಿಕೊಂಡಂಥ ಪ್ರತಿ ವ್ಯಾಖ್ಯಾನವೂ ಕೂಡ ಇವತ್ತಿಗೆ ಬೇರೊಂದು ರೀತಿಯ ಮಗ್ಗುಲನ್ನು ಬೇಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಾವು ಬಳಸಿದ ರೈತ ಇವತ್ತು ಖಂಡಿತವಾಗೂ ರೈತ ಅಲ್ಲ. ನಾವು ವ್ಯಾಖ್ಯಾನಿಸ್ಕೊಂಡಂಥ ದಲಿತ ಅಲ್ಲ. ಹಾಗೆಯೇ ಸಾಂಸ್ಕೃತಿಕವಾಗಿ ನಾವು ಬಳಸಿದಂಥ ಏನೇನು ನುಡಿಕಟ್ಟುಗಳಿದೆಯೋ ಅವೆಲ್ಲ ಕೂಡ ಒಂದು ರೆಟ್ರಿಕ್ ಒಳಗಾಗಿದೆ. ಅದು ತನ್ನ ಪ್ರಸ್ತುತಿಯನ್ನು ಕಳೆದುಕೊಂಡಿದೆ ಅಥವಾ ಡಿಮಾನಿಟೈಸ್ ಆಗಿದೆ ಅಂತ ಹೇಳಬೇಕು ಅನಿಸುತ್ತೆ ನನಗೆ. ಯಾಕೆಂತಂದರೆ 70ರ ದಶಕದ ಸಾಮಾಜಿಕ ಸಂರಚನೆ, ಧಾರ್ಮಿಕ ಸಂರಚನೆ, ರಾಜಕೀಯ ಸಂರಚನೆ, ಸಾಂಸ್ಕೃತಿಕ ಸಂರಚನೆ ಏನೇ ಕರೆದರೂ ಕೂಡ ಆ ಎಲ್ಲ ಸಂರಚನೆಗಳು ಕೂಡ ಇವತ್ತಿಗೆ ಬೇರೊಂದು ರೀತಿಯ ಪರಿವರ್ತನೆಗೆ ಒಳಗಾಗಿದ್ದಾವೆ, ಪಲ್ಲಟಗಳಿಗೆ ಒಳಗಾಗಿರೋದ್ರಿಂದಾಗಿ ಸವಾಲಿರುವುದು ನಾವು ಹೊಸ ನುಡಿಕಟ್ಟನ್ನು, ಹೊಸ ಭಾಷೆಯನ್ನು ಹೇಗೆ ಕಂಡುಕೊಳ್ತೀವಿ ಅಂತ. ಅದನ್ನು ನಮ್ಮ ಡಾಕ್ಟರ್ ಸಿ ಜಿ ಲಕ್ಷ್ಮೀಪತಿಯವರು ತುಂಬ ಚೆನ್ನಾದ ರೀತಿಯಲ್ಲಿ ಹೇಗೆ ಅಗತ್ಯ ಅನ್ನೋದನ್ನು ಹೇಳಿದರು ಮತ್ತು ಆ ಕಾಲಘಟ್ಟ ಹೇಗೆ ಅದನ್ನು ನಿರ್ವಹಿಸ್ತು ಅನ್ನೋದನ್ನು ಕೂಡ ಮಂಡಿಸಿದರು. ಅದರಿಂದಾಗಿ ನಾವು ಇದುವರೆಗೂ ಮಾತಾಡಿರುವಂಥ ಭಾಷೆ, ನುಡಿಕಟ್ಟು ಆ ಕಾಲದ್ದು, ಈ ಕಾಲಕ್ಕೆ ಬೇಕಾದಂಥ ಭಾಷೆ, ನುಡಿಕಟ್ಟು ಯಾವುದು, ಅದನ್ನು ಭಾಳ ಮುಖ್ಯವಾಗಿ ನಾವು ನಿಕಷಕ್ಕೆ ಒಡ್ಡಬೇಕಿತ್ತು. ಸಮಸ್ಯೆ ಏನು ಅಂತಂದರೆ ಒಂದೇ ಮಾತಲ್ಲಿ ಹೇಳ್ಬೋದು ಅನ್ನೋದಾದರೆ, ನಾವೆಲ್ಲ 17 ಗೋಷ್ಠಿಗಳಲ್ಲಿ ಹಲವಾರು ಜನಗಳು, ಹಲವಾರು ನಮ್ಮ ವಿದ್ವಾಂಸರು ಅಥವಾ ನಡೆಗಾರರು, ಕೃಷಿಕಾರರು ಮಾತಾಡಿರೋವಂಥ ಮಾತುಗಳಲ್ಲಿ
50% ನಾವು ರಿಡ್ಯೂಸ್ ಮಾಡ್ಬೋದಾಗಿತ್ತು ಈ ಕಣ್ಣೋಟ ನಮಗಿದ್ದಿದ್ರೆ ಅಂತ. 50% ಆಫ್ ಇಟ್. ನಾವು ಮಾತಾಡಿದ ಪ್ರತಿಯೊಬ್ಬರು ಸೋಮಶೇಖರಾದಿಯಾಗಿ ಅಥವಾ ಪ್ರತಿಯೊಬ್ಬರ ಮಾತುಗಳನ್ನು ಭಾಳ ಆಸ್ತಿಯಿಂದ ಕೇಳಿದ್ದೀನಿ, ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ, ಮತ್ತೆ ಕೇಳ್ತೀನಿ ಅದೆಲ್ಲ. ಬಟ್ ಇದು ನನಗೆ ಒಂಥರ ಯಾಕೆ ಇನ್ನಷ್ಟು ನಾವು ಬೌದ್ಧಿಕತೆಯ ವಿಸ್ತಾರಕ್ಕೆ ಒಳಗಾಗಿಲ್ಲ ಯಾಕೆ ಅನ್ನಿಸ್ತು. ಪ್ರಶ್ನೆ ಇರೋದು ನಮ್ಮ ಬೌದ್ಧಿಕ ವಿಸ್ತಾರಕ್ಕೆ ಬೇಕಾದಂಥ ರಿಫ್ಲೆಕ್ಷನ್ಸನ್ನು ನಾವು ಎಲ್ಲಿಂದ ಪಡಿಬೇಕೋ ಅಲ್ಲಿಂದ ಪಡಿತಾ ಇಲ್ಲ ಅನ್ನೋದು ಗೊತ್ತಾಯಿತು. ಈಗ 2 ಗೋಷ್ಠಿಗಳು ಇರಲಿಲ್ಲ ಅಂದ್ಕೊಳ್ಳಿ. ಈಗ ನಾನು ಚಳುವಳಿನ ಗೋವಿಂದ ಹೇಳ್ತಿದ್ರು, ಯಾಕೆಂದರೆ ಇನ್ನೊಂದು 3 ದಿನಗಳ ಕಾಲ ಗೋವಿಂದಯ್ಯ ನಮ್ಮ ಜೊತೆಯಲ್ಲಿರೋದು ಒಂದು ದೊಡ್ಡ ರೀತಿಯ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಅದೊಂದು ಸಾಥ್, ಅದು ನಿಜವಾದಂಥ ಸಾಹಚರ್ಯ, ಅದು ಕಾಮ್ರೇಡ್ರಿಶಿಪ್ ಅಂತ ಕರೀತಾರೆ ಅದನ್ನು. ಸೊ ಆತ ಹೇಳಿದ್ದು ಕೂಡ ಇಲ್ಲ, ಇದು ವಿಸ್ತಾರಗೊಳ್ಳಬೇಕಿತ್ತು, ಇನ್ನಷ್ಟು ಸಮಯ. ಹೌದು, ಪ್ರಶ್ನೆಗಳಿಗೆ ನಿಜಕ್ಕೂ ಕೂಡ ಬೇರೊಂದು ರೀತಿಯ ಪ್ಯಾರಲಲ್ ಡಿಸ್ಕಷನ್ಸ್ ಆಗಬೇಕಿತ್ತು. ಆಮೇಲಿಂದನೂ ಬೇರೆ ಬೇರೆ ರೀತಿಯಲ್ಲಿ ಫೋಕಸ್ ಆಗಬೇಕಿತ್ತು. ಅದಕ್ಕೋಸ್ಕರ ನಾವು ಪರ್ಯಾಯ ವೇದಿಕೆಗಳನ್ನು ಕೂಡ ಸೃಷ್ಟಿಸಬೇಕಿತ್ತು. ಅದು ಭಾಳ ದೊಡ್ಡ ಸವಾಲದು. ಇರಲಿ, ಏನೇ ಆದರೂ ನಾವು ಏನು ಈ 3 ದಿನಗಳ ಕಾಲ ಮಾತಾಡಿದ್ದೀವಿ ಅದನ್ನು ನಾವು ನಮಗಷ್ಟೇ ಮಾತಾಡ್ಕೊಳ್ಬೇಕಾಗಿದೆ ಅಂತ ನೋಡ್ಕೋಬೇಕಾಗಿದೆ. ಇನ್ನೊಬ್ಬರಿಗೋಸ್ಕರ ಮಾತಾಡಿರೋದಲ್ಲ ಅದು, ನಮಗೋಸ್ಕರನೇ ನಾವು ನಮ್ಮೊಳಗೇ ಮಾತಾಡ್ಕೊಳ್ಬೇಕಾದ ಮಾತುಗಳು. ಅದರೊಳಗೆ ಸೋಸ್ಕೋಬೇಕಾದಷ್ಟು, ಆಡಬೇಕಾದಷ್ಟು, ಇವತ್ತಿಗೆ ಬೇಕಾದ ದೃಷ್ಟಿಕೋನವನ್ನು ನೋಡಬೇಕಾದಷ್ಟು, ಇಂಥ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಇದಾಗಲೇ ಉದ್ಭವ ಆಗಬೇಕಿತ್ತು. ಸ್ವಲ್ಪ ಮಟ್ಟಿಗೆ ಅದರಲ್ಲಿ ನಾವು ಕುಂಠಿತಗೊಂಡಿದ್ದೇವೆ ಅಂತಲೇ ಹೇಳಬೇಕಾಗಿದೆ. ಯಾಕೆಂತಂದರೆ ನೋಡಿ, ಇವತ್ತು ನಮ್ಮ ಮುಂದೆ ಬರ್ತಾ ಇರೋವಂಥ ಜಗತ್ತನ್ನು ಕುರಿತಾಗಿ ನಾವು ಹೆಚ್ಚಿಗೆ ಗಮನಿಸಲೇ ಇಲ್ಲ ಅನಿಸುತ್ತೆ. ಒಂದು ವಿಕ್ಟಿಮ್ಹುಡ್ ಸೆಲೆಬ್ರೇಷನ್. ಆ ವಿಕ್ಟಿಮ್ಹುಡ್ ಸೆಲೆಬ್ರೇಷನ್ನಲ್ಲಿ ನಾವು ನಮ್ಮ ಹಳೆಯ ಗಾಯಗಳನ್ನೇ ಮತ್ತೆ ಮುಟ್ಟು ನೋಡ್ಕೊಳ್ತಾ ಈ ಕಾಲಕ್ಕೆ ಮುಂದಾಗಬಹುದಾದಂಥ ಗಾಯಗಳ ಕುರಿತಾಗಲಿ ಹತ್ಯೆಯ ಕುರಿತಾಗಲಿ ನಾವು ಕಣ್ತೆರೆದು ನೋಡುವಂಥ ನೋಟಕ್ಕೆ ಹೋಗದಷ್ಟು ನಾವು ಹುಗಿದು ಹೋಗಿಬಿಟ್ಟಿದ್ವಿ ಈ 3 ದಿನಗಳ ಕಾಲ ನಮ್ಮ ಗತದಲ್ಲಿ ಅಥವಾ ನಮ್ಮ ಫಾಸ್ಟ್ ನಾಸ್ಟಾಲ್ಜಿಕ್ ಜರ್ನೀಸಲ್ಲಿ. ಬೇಕು, ಇಲ್ಲ ಅಂತ ನಾನು ಹೇಳೋದಿಲ್ಲ. ನನ್ನ ಪ್ರಕಾರ ಏನು ಈ 3 ದಿನಗಳ ಶಿಬಿರ ಆಗಿದೆ ಅಂತಂದರೆ ಒಂದು ಮೇಲ್ಪದರ ಉತ್ಖನನಕ್ಕೆ ಇದು ದಾರಿ ಮಾಡಿಕೊಟ್ಟಿದೆ. ಇದರ ಅಪ್ಪರ್ ಲೇಯರ್. ಅದರ ಕೆಳಗಡೆ ನಾನು ರಾಕೆ ಕೂತು ಮಾತಾಡ್ತಾ ಇದ್ದೀವಿ. ಯಾಕೆಂತಂದರೆ ರಾಕೆ, ನಾನು, ಗೋವಿಂದಯ್ಯ, ಶಿವಾಜಿ ಗಣೇಶನ್, ವೆಂಕಟೇಶ್ ಈ ಥರ ಹೇಳ್ತಾ ಹೋದರೆ ತುಂಬ ಆದಿಯಿಂದಲೂ ಕೂಡ ಒಡನಾಡ್ತಾ ಬಂದಿರೋದ್ರಿಂದಾಗಿ ನಮಗೆ ಇಡೀ ಇಲ್ಲಿ ಯಾರು ಮಾತಾಡ್ತಿರ್ತಾರೆ ಆ ಮಾತಾಡೋರು ಎಲ್ಲಿ ಸೆಲ್ಫಿ ತೆಗೆದುಕೊಳ್ಳುವ ಮಟ್ಟಕ್ಕೆ ನಿಂತಿದ್ದಾರೆ, ಎಲ್ಲಿ ಅವರು ಇನ್ನೂ ಕೂಡ ಒಳಗೊಳ್ಳಬೇಕಾದ ಮಗ್ಗಲುಗಳನ್ನು ಒಳಗೊಂಡಿಲ್ಲ ಅನ್ನೋದನ್ನು ಮಾತಾಡ್ತಾ ಇದ್ವಿ. ಆ ಪ್ರಕಾರ ನಿಜವಾಗೂ ಕೂಡ ಇನ್ನೊಂದು ಲೇಯರ್ನ ಉತ್ಖನನ ಬೇಕೇ ಬೇಕಿತ್ತು. ಬೇಕಾದಷ್ಟು ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಾವಲ್ಲಿ ಕ್ರಾಸ್ ಚೆಕ್ ಮಾಡ್ತಾಯಿದ್ವಿ. ಇದರಲ್ಲಿ ಈಗ ಉದಾಹರಣೆಗೆ ಇಲ್ಲಿ 2 ಪುಸ್ತಕ ತೋರಿಸ್ಬಿಟ್ಟು ಹೇಳ್ತಿದ್ರು. ಬೈ ಬೀಬನ್ನ ಬರೆದಂಥ ಪುಸ್ತಕ, ನಾರಾಯಣ ಸ್ವಾಮಿಯವ್ರು ತಂದಂಥ ಪುಸ್ತಕ, ಅದನ್ನು ಅಚ್ಚುಮಳೆ ಜೋಡಿಸಿರುವಂಥ ರಾಕೆ ಅಲ್ಲೇ ಇದ್ದಾರೆ ನನ್ನ ಪಕ್ಕದಲ್ಲಿ. ಆದರೆ ಅಚ್ಚುಮಳೆ ಜೋಡಿಸಿದವರು ಕಾಣಿಸೋಲ್ಲ ಇಲ್ಲಿ. ನಾನು ಪ್ರತಿಯೊಂದಕ್ಕೂ ಈ ಮಾತು ಹೇಳ್ತಾ ಹೋಗ್ತಿದ್ದೀನಿ. ಒಂದು ರೀತಿಯಲ್ಲಿ ಇದುವರೆಗೂ ಕೂಡ ಸಂತೋಷ, ದಾಖಲಾಗದಂಥ ಒಂದು ಜೀವಂತ ನಡೆ ಈ ನೆಲದಲ್ಲಾಗಿದ್ದು ಹಲವರ ಆತ್ಮಕಥೆಗಳಲ್ಲಿ, ಹಲವರ ಅನುಭವಗಳಲ್ಲಿ ದಾಖಲಾಗ್ತಾ ಇದೆ. ಭಾಳ ಸಂತೋಷ ಅದರಲ್ಲಿ. ಈಗ ನಮ್ಮ ದೊರೈರಾಜ್ ಅವ್ರು ಬರೆದಿದ್ದಾರೆ, ತಿಮ್ಮಯ್ಯ ಬರೆದಿದ್ದಾರೆ, ನಾನೇ ಆಂಜನಪ್ಪ ಅಂತ, ಸಂಗಮ್ಮ ಆಂಜನಪ್ಪ ಅಂತ ಒಂದು ನೆರೆಟಿವ್ ಇದೆ. ಆ ನೆರೆಟಿವು ನಿಮ್ಗೆ ಯಾರಿಗೂ ಕಣ್ಣಿಗೆ ಕೂಡ ಕಾಣಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ನಿಮ್ಗೆ ಸಿಗೋದೇ ಇಲ್ಲ ಆ ಪುಸ್ತಕ ನಿಮಗೆ. ಆತ ಯಾರು ಅಂತ ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ. ಆ ಥರ ಅಸಂಖ್ಯವಾಗಿರುವಂಥ ಅನ್ಟೋಲ್ಡ್ ಸ್ಟೋರೀಸ್ ಇದೆಯಲ್ಲ, ಅದು ನಿಜವಾದಂಥ ದಲಿತ ಚಳುವಳಿಯ ಏನಂತೀವಿ ನಾವು ಗಂಗಸ್ಥಳ ಅಂತ ಕರಿಬೋದು. ಗಂಗಸ್ಥಳ, ಎಸ್, ಗಂಗಸ್ಥಳಂ ಅಂತ ಒಂದು ತೆಲುಗು ಸಿನಿಮಾ ಇರ್ಬೋದು, ಆದರೆ ಇದು ದಲಿತ ಚಳುವಳಿಯ ಗಂಗಸ್ಥಳ. ಆ ಗಂಗಸ್ಥಳವನ್ನು ಮುಟ್ಟಕ್ಕಾಗಿಲ್ಲ ನಮಗಿನ್ನು. ಅದರ ಮೇಲ್ಗಡೆ ಇರುವಂಥ
ಏನು ನೆರೆಟಿವ್ಸ್ ಬಂದಿದೆ ಇದುವರೆಗೂ ಕೂಡ ದಲಿತ ಚಳುವಳಿಯಲ್ಲಿ, ನಾನು ಮತ್ತು ದಲಿತ ಚಳುವಳಿ ಅನ್ನುವಂಥ ಕ್ಯಾಟಗರಿಯಲ್ಲಿ ಸುಮಾರು ಕಥನಗಳು ಬಂದಿದ್ದಾವೆ. ನಾನೊಂದು 10-15ಗಳನ್ನು ಓದಿದ್ದೀನಿ, 10-15 ಕಥನ ಓದಿದ್ದೀನಿ. ಶೈಲಜಾ ಅನ್ನೋ ಒಂದು ಹೆಣ್ಮಗುನ ಕಥನದಿಂದ ಹಿಡ್ಕೊಂಡು, ಆಮೇಲೆ ನಾನು ಇತ್ತೀಚೆಗೆ ಬರೀತಾರಂಥ CM ಮುನಿಯಪ್ಪನವರ, ಅದು ನನಗೆ ಸಿಕ್ಕಿಲ್ಲ ಇದುವರೆಗೂ ಕೂಡ, ಸಂವಾದದಲ್ಲಿ ಬಂದಂಥ 2 ಪೀಸನ್ನು ಓದಿದ್ದೀನಿ, ಮಿಕ್ಕಿದ್ದನ್ನು ನಾನು ಓದಿಲ್ಲ. ಈಗ ದೊರೈರಾಜ್ ಅವ್ರದ್ದನ್ನು ಓದ್ತೀನಿ, ಹಂಗೆ ಮೂರ್ತಿ ಅನ್ನೋರದ್ದು ಓದಿದ್ದೀನಿ. ಟಿ ವಿಜಯಕುಮಾರ್, ಸಂಘರ್ಷ ಸಾರಥಿ ವಿಜಯಕುಮಾರ್ ಅಂತ ಬಂದಿರೋದನ್ನು ಓದಿದ್ದೀನಿ. ಇನ್ನೂ ಸುಮಾರು ಜನರದನ್ನು ನಾನು ಓದಿದ್ದೀನಿ. ಆ ಓದಿರೋದರಲ್ಲಿ ಒಂದೇನಂತಂದರೆ, ಸರ್ಫೇಸ್ಡ್ ಆ್ಯಂಡ್ ಅನ್ಸರ್ಫೇಸ್ಡ್ 2 ಲೇಯರ್ ಇರುತ್ತೆ. ಗೋಚರಗೊಂಡಿರೋದು, ಗೋಚರಗೊಳ್ಳದಿರೋ ಅಂಥ 2 ಸ್ತರಗಳನ್ನು ಅಲ್ಲಿ ನೋಡ್ಬೋದು. ಅದರಿಂದಾಗಿ ಒಂದು ರೀತಿಯಲ್ಲಿ ಮ್ಯಾಕ್ರೋ ಲೆವೆಲಲ್ಲಿ ಅವು ನಡೆದಂಥದ್ದನ್ನು ದಾಖಲಿಸಿರೋದು ಹೌದು, ಅವ್ರ ಪರ್ಸ್ಪೆಕ್ಟಿವಲ್ಲಿ. ಯಾರು ಬರೀತಾರೋ, ಗಂಗಾರಾಮ್ ಚಾಂಡಾಲರದ್ದು ಓದಿದ್ದೀನಿ ನಾನು, ಮುನಿವೆಂಕಟಪ್ಪನವ್ರು ಬರೆದಿರೋದು ಓದಿದ್ದೀನಿ. ಕೆಲವು ನಾನು ಹೇಳ್ತಾ ಇರೋದು ಇನ್ನೂ ಅನೇಕವಿದ್ದಾವೆ. ಅವೆಲ್ಲವೂ ಕೂಡ ಒಂದು ಸ್ತರದ ದಾಖಲು. ಆದರೆ ಅದು ಒಂದು ಆಬ್ಜೆಕ್ಟಿವಿಟಿಯಲ್ಲಿ, ಒಂದು ಕಲೆಕ್ಟಿವ್ ಮೆಮರಿಯಲ್ಲಿ ಆಗಬೇಕು ಅಂತಂದರೆ ಈ ಮರ್ಜ್ ಆಗಿರುವಂಥ, ಕಾಣದೇ ಇರುವಂಥ, ಒಳಗೆ ಅನೇಕ ಹೊರತೆಗಳಿರುವಂಥ ಅಂಥ ನೆರೆಟಿವ್ಸು ನಿಜವಾದಂಥ ದಲಿತ ಚಳುವಳಿಯನ್ನು ಕಾಣಿಸ್ಕೊಡ್ತವೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾನು ಕೆಲವು ಪದಗಳನ್ನು ನಾನು ಸುಮ್ಮನೆ ವೊಕ್ಯಾಬುಲರಿ ಇಂಟ್ರೆಸ್ಟಿಂದ, ಅಂದರೆ ಆ ಮಾತುಗಳಲ್ಲಿರ್ಬೋದಾದಂಥ ಸಾಂಸ್ಕೃತಿಕ ಮತ್ತು ರಾಜಕೀಯ ಅಂಶಗಳನ್ನು ಗುರುತಿಸ್ಕೊಂಡು ಕೆಲವು ವೊಕ್ಯಾಬುಲರಿನ ಪಿಕ್ ಮಾಡಿದ್ದೀನಿ. ಅವುಗಳಲ್ಲಿ ಈಗ ರಾಜು ಮಾತಾಡ್ತಾ ಕಲ್ಚರಲ್ ಕರೆಕ್ಟಿವ್ನೆಸ್ ಬಗ್ಗೆ ಮಾತಾಡಿದ್ರು, ಕಲ್ಚರಲ್ ಕರೆಕ್ಟ್ನೆಸ್ ಅಂತ ಮಾತಾಡಿದರು. ಕಲ್ಚರಲ್ ಡೆಮಾಕ್ರಸಿ ಅಂತ ಡಾಮಿನಿಕ್ ಮಾತಾಡಿದರು. ಆಮೇಲಿಂದನೂ ಇನ್ನು ಮಿಕ್ಕಂತೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅನೇಕ ಸೇರ್ಪಡೆಗಳನ್ನು ನೋಡಬೇಕಿತ್ತು. ನಾವು ಅದ್ರ ಜೊತೆಗೆ ಇವತ್ತು ನಮ್ಮನ್ನು ಎದುರಿಸ್ತಾ ಇರೋವಂಥ ಅತ್ಯಂತ ಆತ್ಯಂತಿಕವಾಗಿರುವಂಥ ಸವಾಲು ಯಾವುದು, ಅದನ್ನು ನಾವು ಕಂಡ್ಕೋಬೇಕಾಗುತ್ತೆ. ವಿ ಹ್ಯಾವ್ ಟು ಫಿಗರ್ ಔಟ್ ಏನು ನಮ್ಮನ್ನು ಎದುರುಗೊಳ್ತಾ ಇರೋವಂಥ ಇವತ್ತಿನ ಮಹತ್ತರವಾದಂಥ ಚಾಲೆಂಜ್ ಏನು ಅಂತ. ಆ ಚಾಲೆಂಜ್ ಏನು ಅಂತಂದರೆ, ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳುವಂಥ ಕಾನ್ಸ್ಟಿಟ್ಯೂಷನ್ನ ಈ ವಾಕ್ಯಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗಳು ಇರ್ತವಾ ಇಲ್ವಾ ಅನ್ನೋದೇ ದೊಡ್ಡ ಚಾಲೆಂಜು. ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಯಾರು? ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ತುಂಬ ಸೂಕ್ಷ್ಮವಾದ ಪ್ರಶ್ನೆ. ಇದನ್ನು ನೀವು ಹಿಂದಕ್ಕೆ ಹೋಗಬೇಕು ಅಂತಂದರೆ 1990ರ ಘಟ್ಟವನ್ನು ಕಣ್ಣಿಗೆ ತಗೋಬೇಕಾಗುತ್ತೆ. ಗ್ಲೋಬಲೈಜೇಷನನ್ನು ನಾವು ಒಪ್ಕೊಂಡಾದಮೇಲೆ 90ರಲ್ಲಿ ಬೇರೊಂದು ರೀತಿಯ ಸಂಕಥನಗಳು ಆರಂಭ ಆದವು. ಸಿಟಿಸನ್ಶಿಪ್ ಅಂತನ್ನೋದಿದೆಯಲ್ಲ, ಅದನ್ನು ಡಿಸೈಡ್ ಮಾಡೋದಕ್ಕೆ ಕೇವಲ ನ್ಯಾಷನಲಿಸಮ್, ರಾಷ್ಟ್ರೀಯತೆ ಅಂತ ಹೇಳ್ತಾ ಇದ್ದಂಥ ನಮ್ಮ ಉಕ್ಕಿನ ಪದ, ನಮ್ಮ ನೆತ್ತಿಯ ಮೇಲಿರೋ ಉಕ್ಕಿನ ಪಾದ ಅಂತ ನಾವು ಇವತ್ತು ಗ್ರಹಿಸ್ಬೋದಾದರೆ ಹೇಳ್ತಾ ಇದ್ದಂಥ ಮಾತು 90ರ ದಶಕದಲ್ಲಿ ಇದ್ದಕ್ಕಿದ್ದಂತೆ ಕಲ್ಚರಲ್ ನ್ಯಾಷನಲಿಸಮ್ ಅಂತ ಮಾತಾಡೋಕ್ಕೆ ಶುರುವಾಯಿತು. ಅಲ್ಲಿವರೆಗೂ ಅದು ಮಾತಾಡ್ತಿದ್ದ ಭಾಷೆ ಕೇವಲ ರಾಷ್ಟ್ರೀಯತೆ ಆಗಿತ್ತು. 90ರ ನಂತರ ಸಾಂಸ್ಕೃತಿಕ ರಾಷ್ಟ್ರೀಯತೆ ಮಾತಾಡ್ತು. ಅದಾದಮೇಲೆ ಆ ಕಾರಣಕ್ಕಾಗಿಯೇ ನಾವು ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಮೂಲಕ ಸಿಟಿಸನ್ಶಿಪ್ಪನ್ನು ಡಿಸೈಡ್ ಮಾಡೋವಂಥದ್ದು CAA ಇದೆಲ್ಲ ಕೂಡ ಅದರ ಭಾಗಗಳೇನೆ. ಇವೆಲ್ಲ ಹೊಸದೇನಲ್ಲ, ಜರ್ಮನಿಯಲ್ಲಿ ಆಗಿರೋವಂಥವೇ, ಹಿಟ್ಲರ್ ಕಾಲದಲ್ಲಿ ಆಗಿದ್ದಂಥದ್ದೇ. ಎಥನಿಕ್ ಕ್ಲೀನ್ಸಿಂಗ್ದ ಹಿಡ್ಕೊಂಡು ಏನು ಇವತ್ತು ಪ್ರತಿ ಮಾತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ, ಅವೆಲ್ಲವೂ ಕೂಡ ಜರ್ಮನಿಯಲ್ಲಿ, ಇಟಲಿಯಲ್ಲಿ ಎಕ್ಸ್ಪೆರಿಮೆಂಟ್ ಆಗಿ ಅದರಿಂದ ಪಡ್ಕೊಂಡಿರೋವಂಥ ನುಡಿಗಟ್ಟುಗಳೇ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಧರ್ಮಧ್ವಜವನ್ನು ಭಾಳ ಮುಖ್ಯ. ನಾವು ಭಾರತದ ಚರಿತ್ರೆಯನ್ನು ಈ ಕಾಲಘಟ್ಟದಲ್ಲಿ ನಾವು ಅಡ್ರೆಸ್ ಮಾಡಬೇಕು ಅಂತಂದರೆ ದೇಶ ವಿಭಜನೆ, ಅದಾದಮೇಲೆ ಕಮಂಡಲ್, ರಥಯಾತ್ರೆ, ಬಾಬ್ರಿ ಮಸೀದಿ ಧ್ವಂಸ, ಗೋಧ್ರಾ ಹಿಂಸೆ, ಇಷ್ಟರವರೆಗೂ ಆ ಸ್ಪೆಕ್ಟ್ರಮಲ್ಲಿ ನಾವು ಭಾರತದ ಚರಿತ್ರೆಯನ್ನು ಯಾವಾಗಲೂ ನಮ್ಮ ಕಣ್ಮುಂದೆ ಇಟ್ಕೋಬೇಕಾಗುತ್ತೆ. ಆ ಹಿನ್ನೆಲೆ ಒಳಗಡೆ ನಾವು ಅನೇಕ ಅಂಶಗಳನ್ನು ನಮಗೆ ನಾವೇನೇ ಮನನ ಮಾಡ್ಕೋಬೇಕಾಗುತ್ತೆ. ನಿಜವಾಗೂ ಕೂಡ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ
ಹೇಳಬೇಕಾಗುತ್ತೆ. ನಾವು ನಿಜವಾದ ಭಾರತೀಯರು ಅನ್ನೋ ಮಾತನ್ನು ಹೇಳಬೇಕಾಗುತ್ತೆ. ಯಾಕೆಂತಂದರೆ ಗ್ರೇಡೆಡ್ ಸಿಟಿಜನ್ಶಿಪ್ ಅನ್ನೋದೇ ಅದ ಪರಮ ಪಾತಕವಾಗಿರುವಂಥ ಅಸ್ತ್ರ ಆಗಿದೆ, ಗ್ರೇಡ್ ಸಿಟಿಜನ್ಶಿಪ್ ಅನ್ನೋದನ್ನು. ಸೊ ಆ ಸಿಟಿಜನ್ಶಿಪ್ಪನ್ನು ಡಿಫೈನ್ ಮಾಡಬೇಕಾಗುತ್ತೆ. ನಾವು ನಿಜವಾದ ಭಾರತೀಯರು ಅಂತ ಹೇಳಬೇಕು ಆದರೆ ಯಾಕೆ ಏನು ಅನ್ನೋದು ನಮಗೆ ನಾವೇನೇ ವ್ಯಾಖ್ಯಾನಿಸ್ಕೋಬೇಕಾದಂಥ ಅಗತ್ಯ ಇದೆ ಅಂತ. ಸೊ ಇದಾದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು 3-4 ಮಾತುಗಳಷ್ಟೇ ಅವರದನ್ನು ನಾನು ಮಾತಾಡೋದು. ಬ್ರದರ್ಹುಡ್ ಅಂತ, ಪ್ಯಾಟ್ರನಿಟಿ ಅಂತ ಯಾಕೆ ಹೇಳಿದರು? ಈಗ ನಮ್ಮ ಕಥನಗಳನ್ನ ಕೇಳ್ತಾ ಇದ್ದರೆ ನನಗೆ ಇಲ್ಲಿ 80ರ ದಶಕದ ದಲಿತ ಚಳುವಳಿಯ ಪ್ಯಾಟ್ರನಿಟಿ, ಬ್ರದರ್ಹುಡ್ ಹೆಂಗಿತ್ತು ಅಂತ ಹೇಳ್ತಾ ಹೋದರೆ ನಿಜಕ್ಕೂ ಕೂಡ 90ರ ನಂತರ 2090ರಿಂದ ಆರಂಭ ಆದದ್ದ ಡಿಸ್ಇಂಟಿಗ್ರೇಷನ್ ಆಫ್ ಬ್ರದರ್ಹುಡ್. ಆ ಬ್ರದರ್ಹುಡ್ ತನ್ನ ಇದನ್ನು ಕಳ್ಕೊಳ್ತಾ ಹೋಗಿದ್ದು 2000 ಹೊತ್ತಿಗೆ ಬರ್ತಾ ಬರ್ತಾ ಈ 2025 ಹೊತ್ತಿಗೆ ಸಂಪೂರ್ಣವಾಗಿ ಬ್ರದರ್ಹುಡ್ ಇಲ್ಲ. ದಲಿತ ಚಳುವಳಿಗಾರರು ನಾಯಕರಿದ್ದೀರಿ ಇಲ್ಲಿ, ನಿಮಗೆ ನೀವೇನೇ ನೋಡ್ಕೋಬೇಕು. ಅವತ್ತಿದ್ದಂಥ ಬ್ರದರ್ಹುಡ್ಡು ಇವತ್ತು ಇಲ್ಲ. ಯಾಕಾಗಿ? ಭಾಳ ನೋವಾಗುತ್ತೆ, ಕಣ್ಣೀರು ಬರುತ್ತೆ, ಸಿಟ್ಟು ಬರುತ್ತೆ. ಯಾಕೆಂತಂದರೆ ಉದಾಹರಣೆಗೆ ಪಂಚಮವನ್ನು ಕಟ್ಟಿದ, ನಡೆದ, ಬೆನ್ನಲ್ಲತ್ಕೊಂಡು ಬ್ಯಾಗ್ ಹಾಕ್ಕೊಂಡು ಊರೂರು ಸುತ್ತಿದಂಥ ಒಂದು ಚಿತ್ರಣ ಇಲ್ಲಿದೆ. ಅವ್ರಿಗೆ ಇವತ್ತು ಕೂಡ ನಡ್ಕೊಂಡು ಹೋಗೋಕ್ಕಾಗಲ್ಲ, ಯಾರ್ದೋ ಒಂದು ವೆಹಿಕಲನ್ನು ಡಿಪೆಂಡ್ ಆಗಬೇಕಾಗತ್ತೆ. ಆದರೆ ಅನೇಕ ನಾಯಕರಿಗೆ ಕಾರುಗಳಿದ್ದಾವೆ. ಇದು ವೈರುಧ್ಯ ಅನಿಸಲ್ವಾ? ನೋವು ಅನಿಸಲ್ವಾ? ನಿದ್ದೆ ಬರೋಕ್ಕಾಗದಷ್ಟು ನಮ್ಮನ್ನು ಕಾಡಲ್ವಾ ಇದು? ಯಾರು ಕಟ್ಟಿ ಬೆಳೆಸಿದವರು, ನೀರು ಹಾಕಿದ್ರು, ಇನ್ನೊಂದು ಹಾಕಿದ್ರು, ಅವ್ರ ಜೀವನ ಸವಸಿದ್ರು ಬದುಕುಗಳನ್ನು, ಅಂಥವ್ರ ಬದುಕು ನಮ್ಮ ಕಣ್ಮುಂದ್ಗಡೆ ಇದೆ, ಈ ರೀತಿಯಲ್ಲೇ ಇದೆ. ಅದಕ್ಕೆ ನಾನು ಬರಿತಾ ಇದ್ದೀನಿ, ಡರ್ಟಿ ಪಿಕ್ಚರ್, ಸ್ಮಾರ್ಟ್ ಪಿಕ್ಚರ್ ಅಂತ 2 ಬರಿತಾ ಇದ್ದೀನಿ. ಈ ಥರ ಡರ್ಟಿ ಪಿಕ್ಚರ್ಸನ್ನು ನಾನು 100 ಡರ್ಟಿ ಪಿಕ್ಚರ್ಸ್ನ ನಾನು ನಿಮ್ಮ ಮುಂದೆ ಇಡಬಲ್ಲೆ. ಅದು ಅವಾಗ ಏನಾಗ್ಬಿಡುತ್ತೆ ಅಂತಂದರೆ, ನಾನೆಲ್ಲೋ ಬೇಕಂತಲೇ ಅಗೆತನದಿಂದ ಅಥವಾ ನನಗಿರೋವಂಥ ಬೇರೆ ಏನೋ ಒಂದು ದೋಷದಿಂದಾಗಿ ನಾನು ಅದನ್ನು ನೋಡ್ತಿದ್ದೀನಿ ಅನ್ನೋವಂಥ ಒಂದು ಆರೋಪ ನನ್ನ ಮೇಲೆ ಬರುತ್ತೆ. ಅದು ನನಗೆ ಚೆನ್ನಾಗಿ ಗೊತ್ತು, ಬಂದಿದೆ ಕೂಡ. ಆದರೂ ಕೂಡ ನಾನು ಅದನ್ನು ಲೆಕ್ಕಿಸೋಲ್ಲ. ಈ ಬ್ರದರ್ಹುಡ್ ರಿಫ್ಲೆಕ್ಷನನ್ನು ನೀವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೆ, ನಾನು ಮುಷ್ಟಾನ್ನ ಭೋಜನ ಉಣ್ತಾ ಇದ್ದೀನಿ, ನನ್ನ ಪಕ್ಕದ ಸಹೋದರನ ತಟ್ಟೆ ಖಾಲಿಯಾಗಿದೆ, ಒಂದು ಹಿಡಿಯನ್ನು ಕೂಡ ನಾನು ಅವನ ಜೊತೆ ಹಂಚ್ಕೊಳ್ಳೋಕ್ಕೆ ತಯಾರಿಲ್ಲ, ಬೇಡ ಆ ಕಡೆನೂ ನೋಡ್ದಂಗೆ ನಾನು ಊಟ ಮಾಡ್ತೀನಿ ಅನ್ನೋವಂಥದ್ದು ಇದೆಯಲ್ಲ, ಇದು ನಿಜವಾಗೂ ಕೂಡ ಆಂಟಿಥೀಸಿಸ್ ಅಂತ ಕರಿತೀವಿ. ಚರಿತ್ರೆಯಲ್ಲಿ ಎಲ್ಲ ಚಳುವಳಿಗಳು ಕೂಡ, ಎಲ್ಲ ಕ್ರಾಂತಿಗಳು ಕೂಡ, ಅದು ರಷ್ಯಾದಲ್ಲಿರ್ಬೋದು, ಚೈನಾದಲ್ಲಿರ್ಬೋದು, ಜೆಕೋಸ್ಲೋವೇಕಿಯಾ ಇರ್ಬೋದು, ವೇರ್ ಎವರ್ ಇಟ್ ಈಸ್, ಥೀಸಿಸ್, ಈವನ್ ಫ್ರೆಂಚ್ ರೆವಲ್ಯೂಷನ್ ಇವೆಲ್ಲ ಕೂಡ ಥೀಸಿಸ್ಸು ಆಂಟಿಥೀಸಿಸ್ ಆಗುತ್ತೆ ಅನ್ನುವಂಥ ಸತ್ಯನ ಚರಿತ್ರೆಯಲ್ಲಿ ನಮ್ಮ ಕಣ್ಮುಂದೆ ಇಟ್ಟಿದೆ. ಅದೇ ರೀತಿ ದಲಿತ ಚಳುವಳಿ ಕೂಡ ಥೀಸಿಸ್ಸು ಮತ್ತು ಆಂಟಿಥೀಸಿಸ್ಗಳನ್ನು ಕಣ್ಣೆದುರುಗಡೆ ಹೆಂಗಿಟ್ಟಿದ್ದಾವೆ. ಸೊ ಇವತ್ತು ನನಗೆ ಯಾಕೆ ಈ ನಿಮ್ಮ ಶಿಬಿರಕ್ಕೆ ಕೊಂಚ ಆಶಾಕಿರಣ ಉಳಿದಿದೆ ಅಂತಂದರೆ, ನೀವು ಯಾವುದೋ ಸಂಶೋಧನೆ ಮಾಡ್ತಿದ್ದೀರಿ, ನಿಮಗೆ ಮಾಹಿತಿ ಬೇಕು, ತಿಳ್ಕೋಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿರ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆಂತಂದರೆ ರಿಜಿಸ್ಟರ್ ಮಾಡಿರುವಂಥ ಎಲ್ಲ ಶಿಬಿರಾರ್ಥಿಗಳನ್ನು ನೋಡಿದಾಗ ಅವ್ರಿಗೊಂದು ರಿಕ್ವಿಸಿಷನ್ ಒಂದು ಬೇಕಾಗಿದೆ, ಅದು ಏನೋ ಒಂದು ಬೇಕಾಗಿದೆ, ಅದಕ್ಕೋಸ್ಕರ ನೀವು ಬಂದಿದ್ದೀರಿ ಅಂತ ಗೊತ್ತು. ನಿಮ್ಮ ಮಿತಿಗಳು ಕೂಡ ನನಗೆ ಗೊತ್ತು. ಆದರೆ ನಿಜಕ್ಕೂ ಕೂಡ ಹೇಳೋದೇನು ಅಂತಂದರೆ, ಇದನ್ನು ನೀವು ಒಡಿಲಿಲ್ಲ ಅಂದರೆ ಆತ್ಮವಂಚನೆ ಅಥವಾ ಆತ್ಮದ್ರೋಹಕ್ಕೆ ದಾರಿ ಆಗಿಬಿಡ್ತದೆ ಅಂತ. ಯಾಕೆಂತಂದರೆ 80, 70, 80, 90 ಈ 3 ದಶಕಗಳಿದೆಯಲ್ಲ, ಈ 3 ದಶಕಗಳು ದಲಿತರಲ್ಲಿ ಒಂದು ರೀತಿಯಲ್ಲಿ ನಿಯೋ ಮಿಡಲ್ ಕ್ಲಾಸ್ ಅಂತೇನು, ನವ ಮಧ್ಯಮ ವರ್ಗ ಅಂತೇನು ಕರಿತಿದ್ದೀವಿ, ಮಧ್ಯಮ ವರ್ಗ ಅಂತೇನು ಕರಿತೀವಿ, ಅದು ಫಾರ್ಮೇಷನ್ ಆಗ್ತಿತ್ತು. ಅಲ್ಲಿವರೆಗೂ ಇರಲಿಲ್ಲ. ದಲಿತ ಸಮುದಾಯಗಳಲ್ಲಿ ಮಧ್ಯಮ ವರ್ಗ ಅನ್ನೋದು ಮಿತ್ ಆಗಿತ್ತು ಅಲ್ಲಿವರೆಗೂ. ಅದು ರೂಪುಗೊಳ್ಳೋಕ್ಕೆ ಶುರುವಾಗಿದ್ದು ಈ ಕಾಲದಿಂದ ಆಚೆಗೆ. ಬಹುಶಃ ಬಾಬಾ ಸಾಹೇಬರನ್ನು ನರಳಿ ಅವರು ತಮ್ಮ ಜೀವವನ್ನು ನೀಗಿಕೊಳ್ಳುವಂತೆ ಮಾಡಿದ್ದೇನೆ ಈ ಮಿಡಲ್ ಕ್ಲಾಸ್ ಅಥವಾ ಅಪರ್ ಮಿಡಲ್ ಕ್ಲಾಸ್ ಅಂತೇನು ಕರಿತೀವಿ, ಆ ಮಿಡಲ್ ಕ್ಲಾಸ್ ನವ ಅಕ್ಷರಸ್ಥರು. ಅವ್ರು ಭಾವಿಸ್ಕೊಂಡಿದ್ದರು ವಿಶ್ವವಿದ್ಯಾನಿಲಯಗಳಲ್ಲಿ ಅವ್ರು ಹೇಳಿದರು, ಅವರು ಬಾಬಾ ಸಾಹೇಬರು ಸೈಮನ್ ಕಮಿಷನಲ್ಲಿ ತಮ್ಮ ರೆಪ್ರೆಸೆಂಟೇಷನ್ ಕೊಟ್ಟಾಗ ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದರು. ಏನಂತಂದರೆ, ನನಗೆ ಸಾರ್ವತ್ರಿಕ ಶಿಕ್ಷಣ ಬೇಕಾಗಿಲ್ಲ,
ನಮ್ಮ ಜನಾಂಗದ ಎಲ್ರಿಗೂ ಶಿಕ್ಷಣ ನಾನು ಕೇಳಲ್ಲ. ನನ್ನ ಜನಾಂಗದಲ್ಲಿ ಮೊದಲು ಒಂದು ಡಿಗ್ನಿಟಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅವರು ಫಾರಿನ್ ವಿಶ್ವವಿದ್ಯಾಲಯಗಳಲ್ಲಿ ಓದಬೇಕು, ಡಾಕ್ಟ್ರುಗಳಾಗಬೇಕು, ಲಾಯರ್ಗಳಾಗಬೇಕು, ಎಲ್ಲ ಹಣವನ್ನು ಅದಕ್ಕೆ ವಿನಿಯೋಗಿಸ್ಬೇಕು ನೀವು ಅನ್ನೋದನ್ನು ಮಂಡಿಸಿದರು 48ರ ನಂತರ. ಇನ್ನೂ ಅವರ ಕೊನೆ ದಿನಗಳಲ್ಲಂತೂ ಎಷ್ಟು ಪಶ್ಚಾತ್ತಾಪ ಪಟ್ಟರು ಅಂದರೆ, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು, ಇವರು ಮಹಾ ಸಮಯ ಸಾಧಕರು, ದ್ರೋಹಿಗಳು ಇವರು ಅನ್ನೋದನ್ನು ಕಣ್ಣೀರಾಗ್ತಾ ಅವರು ದಾಖಲಿಸಿದ್ದಾರೆ. ಯಾಕೆ? ಬಾಬಾ ಸಾಹೇಬರು ಏನು ಹೇಳಿದರು ಅಂತಂದರೆ, ಅರ್ಥ ಮಾಡ್ಕೊಂಡ್ರು ಅಂತಂದರೆ, ಈ ಸ್ಯಾನ್ಸ್ಕ್ರಟೈಸೇಷನ್ ಅನ್ನೋದೇನಿದೆಯಲ್ಲ, ಅದರಿಂದಾಗಿ ಈ ಥರ ಒಂದು ಮನೋಸ್ಥಿತಿ ಬರುತ್ತೆ ನಮ್ಮ ಈ ಎಲಿವೇಟೆಡ್ ವರ್ಗಗಳಿಗೆ ಅಥವಾ ಅಪ್ವಾರ್ಡ್ ಮೊಬಿಲಿಟಿಯಲ್ಲಿ ಬಂದಂಥ ವರ್ಗಗಳಿಗೆ ಅಂತ ಅವ್ರು ಭಾವಿಸ್ಕೊಂಡಿದ್ರು. ಆದರೆ ಬಾಬಾ ಸಾಹೇಬರ ಗ್ರಹಿಕೆಯನ್ನು ಸರಿಗೊಳಿಸಿದವರು ಗ್ರಾಮ್ಶಿ ಆಗಿದ್ದರು. ಗ್ರಾಮ್ಶಿ ಭಾಳ ಸ್ಪಷ್ಟವಾಗಿ ಹೇಳಿದರು, ಈ ಥರದ್ದೊಂದು ಸ್ವಭಾವ ಯಾಕೆ ಬರುತ್ತೆ, ಈ ಇನ್ಕ್ಯುಬೇಟ್ ಮಾಡಬೇಕಾದ ತನ್ನ ಹಿಂದಿನದನ್ನು ತನ್ನ ತಬ್ಬಿ ಒಂದು ಗರ್ಭದ ಥರ ಕಾಪಾಡಬೇಕಾದಂಥ ಈ ವರ್ಗ ಯಾಕೆ ಎಷ್ಟು ದ್ರೋಹಕ್ಕೊಳಗಾಗುತ್ತೆ, ಆತ್ಮದ್ರೋಹಕ್ಕೊಳಗಾಗುತ್ತೆ ಅನ್ನೋದಕ್ಕೆ ಗ್ರಾಮ್ಶಿಯವರು ಸರಿಯಾದಂಥ ವ್ಯಾಖ್ಯಾನನ ಕಂಡುಕೊಂಡ್ರು. ಏನಂತಂದರೆ, ಬಾಬಾ ಸಾಹೇಬ್ರು ಏನು ಹೇಳಿದ್ರಂದರೆ, ಅದು ಮೇಲ್ಜಾತಿಗಳನ್ನು ನೋಡ್ತಾ ಅನುಕರಿಸೋದ್ರಿಂದ ಆಗುವಂಥ ಒಂದು ಮನಸ್ಥಿತಿ ಅಂತ ಭಾವಿಸ್ಕೊಂಡಿದ್ರು ಬಾಬಾ ಸಾಹೇಬರು. ಆದರೆ ಗ್ರಾಮ್ಶಿಯವರು ಇನ್ನೊಂದು ಮಗ್ಗಲನ್ನು ಕಾಣಿಸಿದ್ರು. ಅದೇನಂತಂದರೆ, ಈ ವರ್ಗಕ್ಕೆ ಅವ್ರು ಯಾಕೆ ಹಂಗೆ ವರ್ತನೆ ಮಾಡ್ತಾರೆ, ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅಥವಾ ಇನ್ನೊಂದು ಮಾಡ್ತಾರೆ ಇನ್ನೊಂದು ಬದಲಾಗ್ತಾರೆ ಯಾಕೆ ಅಂತಂದರೆ, ಮೇಲ್ಜಾತಿಯವರದು ತಮಗಿಂತಲೂ ಉತ್ತಮವಾಗಿರುವಂಥ ಆಚರಿಸಬಲ್ಲಂಥ ಆದರಣೀಯಗೊಳ್ಳಬಹುದಾದಂಥದ್ದು ಕ್ರಿಯೆಗಳು ಅಂತ ಅಲ್ಲ, ಬದಲಿಗೆ ಈ ವರ್ಗ ತನ್ನದೇ ಆದಂಥ ಒಂದು ಸ್ವಾರ್ಥದ ಇದನ್ನು ಒಳಗೊಳ್ತಾ ಹೋಗುತ್ತೆ ಈ ವರ್ಗ ಅಂತ. ಈ ದಲಿತ ವರ್ಗಗಳಲ್ಲಿ ಹುಟ್ತಾ ಇರುವಂಥ ಮಧ್ಯಮ ವರ್ಗ ಮತ್ತು ನವಮಧ್ಯಮ ವರ್ಗ ಭಾಳ ಅಪಾಯಕಾರಿಯಾದಂಥ ಈ ಮನಸ್ಥಿತಿಯಲ್ಲಿರೋದರಿಂದಾಗಿ ಈ ಇನ್ಕ್ಯುಬೇಷನ್ ಇದೆಯಲ್ಲ, ದಲಿತ ಚಳುವಳಿಯನ್ನು ಮೊದಲು ಸಣ್ಣ ಸಣ್ಣ ನೌಕರರು ಯಾರೋ ಜವಾನ ಆಗಿರ್ತಿದ್ರು, ಇನ್ನೊಂದು ದೊಡ್ಡ ಅಧಿಕಾರಿಗಳಲ್ಲ, ಅಂಥವರು ಇನ್ಕ್ಯುಬೇಟ್ ಮಾಡ್ತಿದ್ರು ದಲಿತ ಚಳುವಳಿಯನ್ನು. ಅದಾದ ನಂತರ ಇದು ಹೊರಟೋಗಿ ಮಾಯವಾಗಿ ಈಗ ಭಾಳ ವಿಚಿತ್ರವಾಗಿರುವಂಥ ಈ ಒಂದು ಸ್ಥಿತಿ ಆಗಿದೆ. ಇದನ್ನು ನಾವು ಫ್ಯೂಚರಲ್ಲಿ ಯಾಕೆ ಎದುರಿಸ್ಬೇಕು, ಹೆಂಗೆ ಎದುರಿಸ್ಬೇಕು ಅಂತ ನಮಗೊಂದು ಮ್ಯಾನಿಫೆಸ್ಟೋ ಬೇಕಾಗುತ್ತೆ ಮತ್ತು ಒಂದು ನೋಟ ಬೇಕೇ ಬೇಕಾಗುತ್ತೆ. ಸೊ ಅಂಥ ಒಂದು ನೋಟಕ್ಕೆ ಈ ಶಿಬಿರ ನಮ್ಮನ್ನು ಒಯ್ದಿದೆ ಅಂತ ನಾನು ಒಂದು ಸಣ್ಣ ರಿಜನ್ರೇಷನ್ ಆಫ್ ಕಮ್ಯುನಿಟಿ ಅಂತ ಬಾಬಾ ಸಾಹೇಬರು ಏನು ಮಾತಾಡ್ತಾಯಿದ್ರು, ಆ ಥರದ್ದೊಂದು ರೀಜನ್ರೇಷನ್ಗೆ ಒಂದು ಸೆಲ್ಫ್ ರಿಯಲೈಸೇಷನ್ನು ದಾರಿ ಆಗಬೇಕು ಅಂತ. ಈ ಸೆಲ್ಫ್ ರಿಯಲೈಸೇಷನ್ನು ಮಾವಳ್ಳಿ ಶಂಕರಲ್ಲೂ ಆಗಬೇಕು, ಎನ್ ವೆಂಕಟೇಶಲ್ಲೂ ಆಗಬೇಕು, ಮೋಹನ್ ರಾಜ್, ಯಾಕಂದ್ರೆ ನಾಯಕರಲ್ಲಿ ಮೊದಲಾಗಬೇಕು. ಯಾಕಂದರೆ ಅವರೇ ನಡೆಸ್ಕೊಂಡು ಹೋಗ್ತಾ ಇರೋದು ದಲಿತ ರಾಜಕಾರಣದ ರಥಗಳನ್ನು ಮುನ್ನಡೆಸ್ತಾ ಇರೋರು. ಅವರು ಸರಿಯಾದ ದಿಕ್ಕಲ್ಲಿ ಅವ್ರು ಮುನ್ನಡೆಸಬೇಕು ಅಂದರೆ ಅವರಿಗೆ ರಿಫ್ಲೆಕ್ಷನ್ ಬೇಕಾಗುತ್ತೆ. ಈ ಹೊಸ ರೀತಿಯಲ್ಲಿ ಅವ್ರನ್ನ ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ, ಮತ್ತೆ ಹುಟ್ಟಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದರಿಂದಾಗಿ ಈ ಶಿಬಿರ ಅಂಥದ್ದೊಂದಕ್ಕೆ ಬೀಜಾಂಕುರ ಆಗಲಿ ಅಂತ ಆಶಿಸ್ತಾ ಇದ್ದೀನಿ. ಅದರಲ್ಲಿ ಬ್ರದರ್ಹುಡ್ಡನ್ನು ರೀಡಿಫೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಬಾಯಿ ಮಾತಲ್ಲಿ ಬ್ರದರ್ ಅನ್ನೋದಾಗಲಿ ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ 3 ಹೇಳ್ಬಿಟ್ಟಿದ್ದಾರೆ, ಸಹೋದರತೆ, ಸಮಾನತೆ, ಸ್ವಾತಂತ್ರ್ಯ ಅಂತ ಬರೀ ಫೆರಿ ಲೆವೆಲಲ್ಲಿ ನೋಡೋದಾಗಲಿ ಅಲ್ಲದೇ ಅದನ್ನು ನಡೆಗೊಳಿಸುವುದು ಹೇಗೆ ಅಂತ ಕಂಡ್ಕೋಬೇಕಾಗಿದೆ. ಮುಖ್ಯವಾಗಿ ನಾನು ಯಾಕೆ ಅರ್ಧದಷ್ಟು ಮಾತುಗಳು ಸತ್ತೋಗಿ ಅರ್ಧದಷ್ಟು ಮಾತುಗಳು ಚಿಗುರಿದ್ರೆ ಈ ಶಿಬಿರ 100% ಭಾಳ ಬೇರೊಂದು ದಿಕ್ಕಿಗೆ ನಮ್ಮನ್ನು ಒಯ್ತಿತ್ತು ಅಂತ ಮಾತಾಡಿದೆ ಅಂತಂದರೆ ಈ ಕಾರಣಗಳಿಗಾಗಿ. ಈಗ 3 ಮಾತುಗಳಲ್ಲಿ ಹೇಳ್ಬೋದಾದರೆ, ಅಕ್ಷರಗಳಿಂದ ಹುಟ್ಟಿತು, ಅಕ್ಷರಗಳಿಂದ ಮುಟ್ಟಿತು, ಅಕ್ಷರಗಳಿಂದ ಬೆಳೆಯಿತು, ಅಕ್ಷರಗಳಿಂದ ಬತ್ತಿತು. ಯಾಕೆಂದರೆ ಅಕ್ಷರಗಳಿಗೆ ಧಾತು ನಡೆ ಇಲ್ಲದೇ ಇದ್ದರಿಂದ ಬರೀ ಪೆರಿಫರಲ್ ವರ್ಡ್ಸ್ ಆಗಿದ್ದರಿಂದ ಅದು ಇಡೀ ಅಂತಃಸತ್ವ ಮತ್ತು ಅಂತಶ್ಚೇತನ ಸೋರೋಯ್ತು ಅಂತ. ಸಿಜಾನೆ ಅಂತ ಒಬ್ಬ ಶ್ರೇಷ್ಠ ಚಿತ್ರಕಲಾವಿದ ಇದ್ದಾನೆ. ಅವನು ತನ್ನ ಒಂದು ಕ್ಯಾನ್ವಾಸ್ ಹೇಗಿರಬೇಕು ಅನ್ನೋದಕ್ಕೆ, ಅದರ ಬಂಧ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾತು ಹೇಳ್ತಾನೆ. ಅದು ಅಕ್ಕಿ ಗೂಡಿನಂತೆ ಇರಬೇಕು, ಜೊತೆಗೆ ಆ ಗೂಡಲ್ಲಿ ಒಂದೇ ಒಂದು ಕಿಂಡಿ ಕೂಡ ಇರಬಾರ್ದು. ಯಾಕೆ ಅಂತಂದರೆ ಒಳಗಿನ ಚೈತನ್ಯ ಎಲ್ಲ ಸೋರೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಈಗ ಗೂಡಿಗೆ 100 ಕಿಂಡಿಗಳಾಗಿದ್ದಾವೆ, ಸೋರಿ ಹೋಗಿದೆ. ಈ ಘಟ್ಟದಲ್ಲಿ ಮತ್ತೆ ನಾವು ಬೂದಿಯಿಂದನೇ ಅದನ್ನು ಬೆಳೆಸಬೇಕಾಗುತ್ತೆ. ಆ ಕಾರಣಕ್ಕಾಗಿ
ನಮ್ಮ ಮಾತುಗಳಲ್ಲಿ, ನೆನ್ನೆಯಿಂದ ಆಡಿರೋ ಮಾತುಗಳಲ್ಲಿ ನಾವೇನೇ ಅದನ್ನು ಕಳೀತಾ ಹೋದರೆ 50% ಕಿತ್ತಾಕಿ ನೋಡಿದರೆ ನಮಗೆ ಇನ್ನೊಂದು ದರ್ಶನ ಸಿಗ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಶಿಬಿರದ ವಿನ್ಯಾಸಗೊಳಿಸೋದಕ್ಕೆ ಮುಖ್ಯವಾಗಿ ನನಗೆ ಚೈತನ್ಯ ಬಂದಿದ್ದು ಸರಸ್ವತಿ ಮತ್ತು ಸುಬ್ಬು, ನಮ್ಮ ರವಿ ಇದ್ದದರಿಂದಾಗಿ ಒಬ್ಬರೇ ಆಗಲ ಮೇಲೇ ಹಾಕ್ಬಿಟ್ಟೆ ಅಂತ ನನಗನ್ನಿಸುತ್ತೆ. ಯಾಕೆಂದರೆ ನಾನು ಅದರ ಇಡೀ ಬರೆದಿಟ್ಟಿದ್ದೀನಿ, ನೋಟ್ಸ್ ಮಾಡಿದ್ದೀನಿ, ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ. ಪ್ರತಿ ಸಾರಿನೂ ಕೂಡ ಯಾರ್ಯಾರನ್ನು ಒಳಗೊಳ್ಬೇಕು, ಈಗೇನು ಕೆಲವರು ಬಿಟ್ಟೋಗಿದ್ದಾರೆ, ಕೆಲವ್ರನ್ನ ಸೇರಿಸ್ಕೊಳ್ಳಿ. ಈ ಸ್ವಾಮಿ ಫಾರ್ ಎಕ್ಸಾಂಪಲ್, ದಲಿತ ಚಳುವಳಿ ಒಂದು ಭಾಗ ಆಗಿದ್ದಂಥ ಸ್ವಾಮಿಗೆ ನಾವಿಲ್ಲಿ ಅಕಾಮಿಡೇಟ್ ಮಾಡೋಕ್ಕಾಗಲಿಲ್ಲ. ಹಂಗೇ ನೂರಾರು ಹಲವು ಬಣ್ಣಗಳನ್ನು ದನಿಗಳನ್ನು ಇದರಲ್ಲಿ ನಾವು ಒಳಗೊಳ್ಳೋಕ್ಕೆ ಸಾಧ್ಯವಾಗಿಲ್ಲ. ಒಂದು ಮಿತಿಯೂ ಇರ್ಬೋದು. ಇನ್ನೊಂದೇನು ಅಂತಂದರೆ ಅಕಾಡೆಮಿ ಇನ್ನಷ್ಟು ಆದ್ಯತೆ ಸೂಕ್ಷ್ಮತೆಯಿಂದ ನೋಡಬೇಕಿತ್ತು. ಮುಕುಂದರಾಜ್ ಮೈಂಡ್ ತಿಳ್ಕೊಳ್ಳಿ ದಯಮಾಡಿ. ಇದು ಬೇರೊಂದು ರೀತಿಯ ಕಾರ್ಯಕ್ರಮದಂತೆ ಅಲ್ಲ ಅನ್ನುವಂಥದ್ರಿಂದ ನಾವು ಹೊರಡಬೇಕಿತ್ತು. ಅಷ್ಟು ಆದ್ಯತೆ ನಮಗೆ ಸಾಹಿತ್ಯ ಅಕಾಡೆಮಿಯಿಂದ ದೊರೆತಿಲ್ಲ. ಆಮೇಲೆ ಇನ್ನಿಂದು ಇದು ಮ್ಯಾನೇಜ್ಮೆಂಟ್ ಇರುತ್ತೆ, ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಎನಿಬಡಿ ಕ್ಯಾನ್ ಡು. ಕಷ್ಟನೇ ಅಲ್ಲ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಮಾಡೋದು, ಏನು ಕಷ್ಟ ಇದೆ, ಹಣ ಇದೆ. ಬಟ್ ಕಂಟೆಂಟ್, ಕಾನ್ಸೆಪ್ಟ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ದಲಿತ ಚಳುವಳಿ ಈ ನೆಲದ ವಚನ ಚಳುವಳಿಯನ್ನೂ ಮೀರಿ ಕಾಲಾತೀತವಾಗಿ ಆಧುನಿಕೋತ್ತರವೂ ಬೆಳೆಯಬಲ್ಲ ಬೌದ್ಧಿಕತೆಯ ವಿಸ್ತಾರ ಇರ್ಬೋದಾದಂಥ ಒಂದು ಇದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲ ಅಂತ ಹೇಳ್ತಾ, ನಿಜಕ್ಕೂ ಕೂಡ ನಾನು ಈ 3 ದಿನಗಳ ಕಾಲ ನನ್ನ ಇಡೀ ಬದುಕಿನಲ್ಲಿ ಎಷ್ಟು ಮಾತುಗಳನ್ನು ಕೇಳಿದ್ದೀವಿ, ಎಷ್ಟು ಜನರ ಭಾಷಣಗಳ ಕಿವಿಯಾಗಿದ್ದೀವಿ, ಎಷ್ಟು ಹೋರಾಟಗಳಲ್ಲಿದ್ದೀವಿ, ಎಲ್ಲ ಕೇಳಿ 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 ಮನುಷ್ಯರ ಮಾತುಗಳೇ ಬೇಡ ಅನ್ನೋಂಥ ಒಂದು ಸ್ಥಿತಿಗೆ ನಾನು ನಿಜಕ್ಕೂ ಹೊರಟಿದ್ದೆ. ಅಂಥದ್ರಲ್ಲಿ ಇಲ್ಲ, ಮತ್ತೆ ನಾವು ಕಟ್ಟಬೇಕು ಅಂತ ಯಾರು ಪಂಚಮವನ್ನು ಕಟ್ಟಿದರೋ ರಾಕೆ ಗೋವಿಂದಯ್ಯ, ನನಗೆ ಏನು ಅನಿಸಿದೆ ಅಂತಂದರೆ ನಾವು ಮತ್ತೆ ಇದೇ ರೀತಿ ಕಟ್ಟಬೇಕಾಗುತ್ತೆ. ಇನ್ನೊಂದು ಭವಿಷ್ಯದ ಇದನ್ನು ಎದುರಿಟ್ಕೊಂಡು ಹೋಗೋವಂಥದ್ದು ಅಂತ. ಯಾಕೆಂದರೆ ಮುಂದೆ ಕಾರ್ಪೊರೇಟ್ ಎಕಾನಮಿ ಮತ್ತು ಇವತ್ತಿರುವಂಥ ಸಂರಚನೆಗಳು ಇನ್ನು 10-15 ವರ್ಷಗಳಲ್ಲಿ ಸೃಷ್ಟಿಸ್ಬೋದಾದಂಥ ಭಾಳ ಭಯಂಕರವಾದಂಥ ಭೀಕರ ಭಾರತವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾವೆ. ಉದಾಹರಣೆಗೆ ಏನು ನಾವು ಅಂದ್ಕೊಂಡಿದ್ದೀವಿ ಆ ಸ್ವರೂಪಕ್ಕಿಂತ ನಾವು ಊಹೆ ಕೂಡ ಮಾಡಿಕೊಳ್ಳಲಾಗದಷ್ಟು ಭೀಕರ ಮಗ್ಗುಲುಗಳಿಗೆ ಭಾರತ ಹೊರಳ್ತದೆ. ಅದನ್ನು ಎದುರಿಸಬೇಕು ಅಂತಂದರೆ ನಾವು ಬೇರೊಂದು ರೀತಿಯ ಬೌದ್ಧಿಕತೆಯೇ ಬೇಕಾಗುತ್ತೆ. ನಾವು ಭೂಮಿಯಲ್ಲಿ ಈಗ ಎಂಡ ಬೇಡ, ಭೂಮಿಗೆ ವಸ್ತುಶಾಲೆ ಕೊಡಿ, ಭೂಮಿಗೆ ಕೊಡಿ ಅಂತ ಏನು ಕೇಳಿದ್ವಿ, ಈಗ ನಾವು ಭೂಮಿಗೆ ಕೊಡಿ ಅಂತ ಕೇಳುವಂಥ ಪ್ರಶ್ನೆಯೇ ಇಲ್ಲ. ಸರ್ಕಾರಗಳೇ, ಪ್ರಭುತ್ವಗಳೇ ನಮ್ಮೆಲ್ಲ ಭೂಮಿಯನ್ನು ಮಲ್ಟಿನ್ಯಾಷನಲ್ಸ್ಗೆ ಹರಾಜು ಹಾಕಿ ಧಾರೆ ಎರೆದುಬಿಟ್ಟಿದ್ದಾವೆ. ಆದ್ದರಿಂದ ನಾವು ಮತ್ತೆ 70ರ ದಶಕದಲ್ಲಿ 80ರ ದಶಕದಲ್ಲಿ ಭೂಮಿ ಕೊಡಿ ಅಂತ ಹೋರಾಟ ಮಾಡ್ತೀವಿ ಅನ್ನೋದು ಭಾಳ ಅಸಂಗತವಾಗುತ್ತೆ. ನಾವೀಗ ತರಂಗಗಳಲ್ಲಿ ಪಾಲು ಕೊಡಿ ಅನ್ನೋವಂಥ ರಾಜಕಾರಣವನ್ನು ಆರಂಭ ಮಾಡಬೇಕಾಗತ್ತೆ. ಆಕಾಶದ ತರಂಗಗಳನ್ನು ಕೂಡ ನೀವು ನಿಮ್ಮ ಕಪಿಮುಷ್ಟಿಯಲ್ಲಿ ತೆಗೆದುಕೊಂಡು ಕೆಲವರು 1% ಜನ 60 ಭಾಗದಷ್ಟು ಸಂಪತ್ತನ್ನು ನೀವು ಕ್ರೋಢೀಕರಿಸ್ತೀರಿ ಅಂತಂದರೆ ಆ ತರಂಗಗಳಲ್ಲಿ ಪಾಲು ಕೊಡಿ ಅನ್ನೋವಂಥ ಒಂದು ರಾಜಕೀಯ ಹೋರಾಟ ಮುಂದೆ ನಮ್ಮ ಭವಿಷ್ಯದ ತಲೆಮಾರು ಕಟ್ಕೋಬೇಕಾಗುತ್ತೆ. ಮತ್ತು ಈಗ ನಡೀತಾ ಇರೋಂಥ ವಿದ್ಯಾ ನಿರಾಕರಣೆ ಇದೆಯಲ್ಲ, NEP ಮೂಲಕ ಆಗ್ತಿರೋದು ಇದೆಯಲ್ಲ, ಯಾರೂ ನಿರಾಕರಿಸಬೇಕಾಗಿಲ್ಲ, ಕಾದು ಕಬ್ಬಿಣ ಸೀಸ ಬೇಕಾಗಿಲ್ಲ, ನಾಲಿಗೆ ಕತ್ತರಿಸಬೇಕಾಗಿಲ್ಲ. ನಾವೇ ನಮ್ಮ ನಾಲಿಗೆಗಳನ್ನು ಕತ್ತರಿಸಿಕೊಂಡು ನಮ್ಮ ಮುಂದಿನ ಮಕ್ಕಳು ತಾವೇ ತಮ್ಮ ಕಿವಿಗಳಿಗೆ ಸೀಸನ ಹುಯ್ದುಕೊಂಡು ಸಂಪೂರ್ಣವಾಗಿ ತಾವೇ ಎಜುಕೇಷನ್ ಅಂತ ಏನು ಕರಿತಾ ಇದ್ದೀವಿ, ಶಿಕ್ಷಣ ಅಂತ ಏನು ಕರಿತಾ ಇದ್ದೀವಿ, ಆ ಶಿಕ್ಷಣದ ಕಿಂಚತ್ತೂ ಕೂಡ ಅದರ ನಿಜವಾದಂಥ ತಿರುಳು ಕೈಗೆಟಕದಂಥ ಒಂದು ರೀತಿಯ ಆಟೋಮೈಸ್ಡ್, ಪ್ರೋಗ್ರಾಮ್ಡ್, ಇಟ್ಸ್ ಆಲ್ ಪ್ರೋಗ್ರಾಮ್ಡ್. ಹೇಗೆ ಒಂದು ಮೈಕ್ರೋಚಿಪ್ಪಲ್ಲಿ ಪ್ರೋಗ್ರಾಮ್ ಮಾಡ್ತೀವಲ್ಲ, ಹಾಗೆ ನಮ್ಮ ಇಡೀ ಭವಿಷ್ಯದ ನಮ್ಮ ತಲೆಮಾರುಗಳ ಇದು ಪ್ರೋಗ್ರಾಮ್ ಆಗಿದೆ. ಆ ಪ್ರೋಗ್ರಾಮನ್ನು ನಾವು ತಿರಸ್ಕರಿಸಬೇಕಾದ್ರೆ, ರೆಸಿಸ್ಟ್ ಮಾಡಬೇಕಾದ್ರೆ ನಿಜವಾದ ರೆಸಿಸ್ಟೆಂಟ್ ಆಗಿರುವಂಥ ಪ್ರತಿರೋಧದ ಪೀಳಿಗೆಯನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಆ ಪ್ರತಿರೋಧದ ಪೀಳಿಗೆಯ ನಿರ್ಮಾಣಕ್ಕೆ ಇವತ್ತು ನಡೆದಿರುವಂಥ 3 ದಿನಗಳದ್ದು ಒಂದಷ್ಟು ನಮಗೆ ಒಳಗೆ ಚೈತನ್ಯವನ್ನು ಮತ್ತು ಚಿಗುರುವಿಕೆಯನ್ನು ಮತ್ತು ಮೃತ ಪ್ರಜ್ಞೆಯಿಂದ ಚಿಗುರುವಂಥ ಒಂದು ಅವಕಾಶವನ್ನು, ಎಲ್ಲೋ ಒಂದು ಸಣ್ಣ ಅವಕಾಶವನ್ನು ಕೂಡ ಇದು ಕೊಡುತ್ತೆ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.